ಗುಜರಾತ್ ಟೈಟಾನ್ಸ್ ಕಾಟ್ಸೆ ಅವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಆಶಿಶ್ ನೇಹ್ರಾ ಅವರು ಬೌಲಿಂಗ್ ಹಂಟರ್ಸ್ ನ ಹುಡುಕ್ತಾ ಇರ್ತಾರೆ. ಎಸ್, ಈಗ ನಮ್ಮ ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ. ಇವ್ರ ಕಡೆ ಯಾರು ನೋಡ್ತಾರೆ? ಸನ್ ರೈಸರ್ಸ್ ಹೈದರಾಬಾದ್ ಕಂಡಿದೆ, ಜೊತೆಗೆ RCB ಏನಾದ್ರೂ ನೋಡುತ್ತಾ ಇವರ ಕಡೆಗೆ? ಈಗ ಒಬ್ಬ ಸ್ವಿಂಗ್ ಕಿಂಗ್ RCB ಗೆ ಅವಶ್ಯಕತೆ ಇದೆ. ನೀವು ಕೇಳ್ತಾ ಇದ್ರಿ ಹೆಸಲ್ವುಡ್ಗೆ ಒಬ್ಬ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ದೋಸ್ತ್ ಬೇಕು ಅಂತ ಹೇಳಿ. ಭುವನೇಶ್ವರ್ ಏನಾದ್ರೂ RCB ಗೆ ಬಂದ್ರೆ, ಎಸ್ ನೋಡಿ, ಮುಂಬೈನವರು ಟ್ರೈ ಮಾಡ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಏನಾದ್ರು RCB ಗೆ ಬಂದ್ರೆ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಏಜ್ ಇನ್ನು 34 ವರ್ಷ, ನಿಜ. ಮತ್ತು ತುಂಬಾ ಸ್ಪೀಡ್ ಅಂತ ಅನ್ಸಲ್ಲ ನೋಡ್ಬೇಕಾದ್ರೆ. ಸ್ವಿಂಗ್ ಜೊತೆಗೆ ಆಟ ಆಡ್ತಾರೆ. ಏನ್ ಸ್ವಿಂಗ್ ಮಾಡ್ತಾರೆ ಅಂದ್ರೆ ಈ ಸ್ಪಿನ್ ಬಾಲ್ ಮಾಡ್ತಾ ಇದಾರೆ, ಫಾಸ್ಟ್ ಬಾಲ್ ಮಾಡ್ತಾ ಇದಾರೆ ಅನ್ಸುತ್ತೆ. ಹೌದು, ಬಟ್ ಸ್ಪೀಡ್ ಅಷ್ಟೇ ಬರುತ್ತೆ. ಡೆತ್ ಓವರ್ ನಲ್ಲಿ ಎದುರಾಳಿ ಬ್ಯಾಟ್ಸ್ಮನ್ ನ ಕಟ್ಟಿ ಹಾಕೋ ತಾಕತ್ತು ಕೂಡ, ಸಾಮರ್ಥ್ಯ ಕೂಡ ಭುವನೇಶ್ವರ್ ಕುಮಾರ್ ಗಿದೆ. ಡೆತ್ ಓವರ್ ನಲ್ಲಿ ಅಷ್ಟೇ ಅಲ್ಲ, ಓಪನಿಂಗ್ ವಿಕೆಟ್ ಬೌಲರ್ ಅಲ್ಲಿ ಕೂಡ ಫಸ್ಟ್ ಓವರ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದಿರ್ತಕ್ಕಂಥ ಬೌಲರ್ ಭುವನೇಶ್ವರ್ ಕುಮಾರ್. ತುಷಾರ್ ದೇಶಪಾಂಡೆ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಸೋಲ್ಡ್ ಔಟ್ ಆಗಿದ್ದಾರೆ. 6.5 ಕೋಟಿ, 6.5 ಕೋಟಿ ರೂಪಾಯಿಗೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಹೋಗಿದ್ದಾರೆ. ಇದು ನಿಜಕ್ಕೂ ರಾಜಸ್ಥಾನ್ ರಾಯಲ್ಸ್ ಗೆ ವರದಾನ ಆಗೋದ್ರಲ್ಲಿ ಡೌಟೇ ಬೇಡ. ಧೋನಿಯ ಕೈಯಲ್ಲಿ ಅರಳಿದ ಪ್ರತಿಭೆ. ಹೌದು, ನಿಜ. ತುಷಾರ್ ದೇಶಪಾಂಡೆ ಅವರನ್ನು ಇನ್ನು ಭುವನೇಶ್ವರ್ ಕುಮಾರ್ ಅದ್ಭುತವಾಗಿ ಬಿಡ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ 10 ಕೋಟಿಯವರೆಗೆ ಹೋಗಿದ್ದಾರೆ. ಒಳ್ಳೆಯ ಸಂಗತಿ ಇದು. ಯಾಕೋ RCB ಅವ್ರು ಕಾಣಿಸ್ತಾ ಇಲ್ಲ. ಬೇಡವಾ ಹಾಗಾದ್ರೆ ಭುವನೇಶ್ವರ್ RCB ಗೆ? ಹೆಸಲ್ವುಡ್ ಯಶ್ ದಯಾಳ್ ಆಯ್ತು, ಇವರಿಬ್ಬರ ನಡುವೆ ಇನ್ನೊಬ್ಬ ಬೇಕಲ್ಲ ಆಟಗಾರ. ಇಂಟರ್ನ್ಯಾಷನಲ್ T20 ಕ್ರಿಕೆಟ್ ಅಲ್ಲಿ ಇವತ್ತಿಗೂ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಪೇಸ್ ಬೌಲರ್ ಭುವನೇಶ್ವರ್ ಕುಮಾರ್. ಮೊನ್ನೆ ಇನ್ನು ಹರ್ಷದೀಪ್ ಸಿಂಗು ಟೈಟ್ ಫೈಟ್ ಕೊಡ್ತಾ ಇದ್ದಾರೆ. ನಿಜ. ಹೌದು, ಟೈಟ್ ಫೈಟ್ ಕೊಡ್ತಾ ಇದ್ದಾರೆ. ಮುಂಬೈನವರು ನೋಡಿ, ಒಂದ್ ಕಡೆ ಟ್ರೆಂಟ್ ಬೌಲ್ಟ್ ಇದ್ದಾರೆ, ಮತ್ತೊಂದು ಎಂಡ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಇದ್ದಾರೆ. ಅವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಹುಡುಕ್ತಿದ್ದಾರೆ. ಅಂದ್ರೆ ಅವ್ರು ಹೇಗೆ ಟ್ಯಾಲೆಂಟ್ ಹಂಟ್ಸ್ ನ ಹುಡುಕ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವರು 3 ಜನ ಒಟ್ಟಿಗೆ ಬೌಲಿಂಗ್ ಮಾಡಕ್ ನಿಂತ್ಕೊಂಡ್ರೆ ಎದುರಾಳಿ ಬ್ಯಾಟ್ಸ್ಮನ್ ಗಳು ದಾಗ ಇದ್ ಮಾಡ್ಲಿಕ್ಕೆ ಆಗಲ್ಲ, ಕೌಂಟರ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಆ ರೇಂಜ್ ಅಲ್ಲಿ. ಯಾಕೆಂದ್ರೆ ಟ್ರೆಂಟ್ ಬೋಲ್ಟ್ ಬುಮ್ರಾ ಬಾಲ್ ಅಂತೂ ಬಿಡಿ ಮುಟ್ಟಾಗ ಒಂಚೂರು ಕಷ್ಟ. ಹಂಗಾಗಿ RCB ಏನಾದ್ರು ಟ್ರೈ ಮಾಡುತ್ತಾ? ಭುವನೇಶ್ವರ್ ಕುಮಾರ್ ಕೂಡ ಎಂಟ್ರಿ ಆದ್ರೆ 8 ಓವರ್ ಕಷ್ಟ ಆಗುತ್ತೆ. ಹೌದು, ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ ಯಾವ ಟೈಮಲ್ಲಿ ಯಾವ ಕಡೆ ಸ್ವಿಂಗ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಭುವನೇಶ್ವರ್ ಕುಮಾರ್ನ ಸ್ಪೆಷಾಲಿಟಿನೇ ಅದು. ರೈಟ್ ಸ್ವಿಂಗ್, ಔಟ್ ಸ್ವಿಂಗ್ ಆರ್ ಇನ್ ಸ್ವಿಂಗ್ ಎರಡನ್ನೂ ಕೂಡ ಏಕಕಾಲದಲ್ಲಿ ಒಂದೇ ಸೈಡ್ ಬಿಡ್ತಾರೆ. ಯಾವ್ದು ಯಾವ ಕಡೆ ಟರ್ನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ.